ಬ್ಲ್ಯಾಕ್ ಪೇನ್ ಅಂದರೆ MRI ಮಾಡಿಸ್ಬೇಕಾ, ಬರೀ ಎಕ್ಸ್ರೇ ಮಾತ್ರ ಸಾಕಾ? ಲೋ ಬ್ಯಾಕ್ ಪೇನ್ ಇದ್ದಾಗ ಬರೀ ಎಕ್ಸ್ರೇ ಸಾಕಾಗಿತ್ತು, ಇವಾಗ ರೇಡಿಯೇಟಿಂಗ್ ಬರ್ತಾ ಇದೆ, ನಾನು MRI ಮಾಡಿಸ್ಬೇಕಾ? ಈ ತರ ಎಲ್ಲ ಕ್ವಶನ್ಸ್ ಇಟ್ಕೊಂಡು ಬರ್ತಾರೆ. ಸಮಟೈಮ್ಸ್ ಗೂಗಲ್ ನೋಡಿ ಬಿಡೋ ಬರ್ತಾರೆ. ಬಟ್ ನಾಟ್ ನೆಸರಿ ಆಲ್ ಲೋ ಬ್ಯಾಕ್ ಪೇನ್ಸ್ ರಿಕ್ವೈರ್ MRI. ಫ್ಯೂ ಲೋ ಬ್ಯಾಕ್ ಪೇನ್ಸ್ ರಿಕ್ವೈರ್ MRI. ಬಟ್ ಕ್ಲಿನಿಕಲ್ ಎವ್ಯಾಲ್ಯೂಯೇಷನ್ ಇಸ್ ಇಂಪಾರ್ಟೆಂಟ್. ನಾವು ಸ್ಟ್ರೈಟ್ ಲೆಗ್ ರೈಸ್ ಸೈನ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅಲ್ಲಿ ಮಾತ್ರ ನಾವು MRIನ ಬರಿತೀವಿ. SLR ಪಾಸಿಟಿವ್ ಇರಬೇಕು. ಅದಕ್ಕೆ ಮಸಲ್ ಸಾಕಷ್ಟು ಮಸಲ್ ಸ್ಟ್ರೆಂತನ್ನು ಅಬ್ಸರ್ವ್ ಮಾಡ್ತೀವಿ, ರಿಫ್ಲೆಕ್ಸಸ್ನ ಅಬ್ಸರ್ವ್ ಮಾಡ್ತೀವಿ, ಲೆಗ್ ಸೆನ್ಸೇಷನ್ ನೋಡ್ತೀವಿ, ನರ್ವ್ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಚೆಕ್ ಮಾಡ್ತೀವಿ. ಎಕ್ಸಾಮಿನ್ ಆದಮೇಲೆ ಇದಕ್ಕೆ ನರ್ವ್ ಕಂಪ್ರೆಷನ್ ಇದೆ ಅಂತ ಗೊತ್ತಾದಾಗ ನಾವು MRIನ ಬರೀತೇವೆ, ಅಥವಾ ಎಕ್ಸ್ರೇ ಮಾತ್ರ ಬರಿತೀವಿ ಯಾವಾಗ ಈ ಸಿಂಪ್ಟಮ್ಸ್ ಇಲ್ವೋ. ಎಕ್ಸ್ರೇಲಿ ಕೆಲವೊಂದು ಐಡೆಂಟಿಫಿಕೇಶನ್ ನಾವು ಮಾಡ್ತೇವೆ. ಎಕ್ಸ್ರೇಲಿ ಆರ್ಥರೈಟಿಸ್ ಸಿಂಪ್ಟಮ್ಸ್ನ ನೋಡ್ಕೋಬೋದು ನಾವು. ಆಮೇಲೆ ಏನಾದರೂ ಕಂಪ್ರೆಸಿವ್ ಸಿಂಪ್ಟಮ್ಸ್ ಕೂಡ ಅರ್ಥ ಆಗುತ್ತೆ. ಬೋನಿ ಫ್ರ್ಯಾಕ್ಚರ್ಸ್, ಲಿಗಮೆಂಟಲ್ ಇಂಜುರೀಸ್ ಇದ್ರೂ ಕೂಡ ಗೊತ್ತಾಗುತ್ತೆ ಕೆಲವೊಂದು ಸತಿ. ಕೆಲವು ಡಿಜನರೇಟಿವ್ ಚೇಂಜಸ್ನ ಎಕ್ಸ್ರೇ ಮುಖಾಂತರ ನೋಡ್ಕೋಬೋದು. ಬಟ್ ಡಿಸ್ಕ್ ನರ್ವ್ ಕಂಪ್ರೆಷನ್ ಎಲ್ಲ MRI ಅಲ್ಲೇ ಬೇಕಾಗುತ್ತೆ, ಎಕ್ಸ್ರೇಲಿ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು MRI ಬರಿತೀವಿ. ಎಕ್ಸ್ರೇ ಬರಲಿಕ್ಕೆ ಬೇರೆ ಕಾರಣಗಳಿರುತ್ತೆ, MRI ಬರಲಿಕ್ಕೆ ಬೇರೆ ಕಾರಣಗಳಿರುತ್ತೆ. ಆ ಕನ್ಫ್ಯೂಷನ್ ಆಗಬಾರ್ದು. MRI ಯಾವಾಗ ಬರೀತೀವೋ ಅರ್ಥ ಮಾಡ್ಕೋಬೇಕು ನೀವೆಲ್ಲ ನರ್ವ್ ಕಂಪ್ರೆಷನ್ ಇದೆ ಅಂತ. ನಿಮ್ಮ ದೇಹ ತುಂಬ ಇಂಪಾರ್ಟೆಂಟ್, ಬೆಲೆ ಬಾಳುವಂಥದ್ದು. ಎಕ್ಸ್ರೇ ಅಥವಾ MRI ಸಾಕಷ್ಟು ಮಾಹಿತಿ ಕೊಡುತ್ತಂದರೆ ನೀವು ಮಾಡಿಸ್ಬೇಕಾಗತ್ತೆ. ನರ್ವ್ ಕಂಪ್ರೆಷನ್, ಸ್ಪೈನಲ್ ಸ್ಟಿನೋಸಿಸ್ ಅಥವಾ ಸೀರಿಯಸ್ ಅಂಡರ್ಲೈಯಿಂಗ್ ಪ್ರಾಬ್ಲಮ್ಸ್ ನಾವು ಅರ್ಥ ಮಾಡ್ಕೋಬೇಕಾದ್ರೆ MRI ತುಂಬ ಯೂಸ್ಫುಲ್ ಆಗಿರುತ್ತೆ. ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್, ಪದೇ ಬರ್ತಿರೋಂಥ ಸಿಂಪ್ಟಮ್ಸ್ ಇರುತ್ತೆ, ಅವಾಗ ನಾವು MRI ಮಾಡಿಸ್ತೀವಿ. ಅವಾಗ ಬರೀ ಎಕ್ಸ್ರೇ ಮಾತ್ರ ಸಾಕಾಗ್ಬೋದು. ನೀವು ಕೇಳ್ತೀರಾ, ಸರ್ ಎಕ್ಸ್ರೇ ಮಾಡಿಸಿದಲ್ಲ ಸರ್ MRI ಯಾಕೆ ಅಂತ ನೀವು ಕೇಳ್ತೀರಾ. ಬಟ್ ಸಮ್ಟೈಮ್ಸ್ MRI ಗಿವ್ಸ್ ಅ ವೆರಿ ಗುಡ್ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇದ್ರ ಜೊತೆಗೆ ಸಮ್ಟೈಮ್ಸ್ ಬ್ಲಡ್ ಟೆಸ್ಟ್ ಕೂಡ ಕೊಡುತ್ತೆ. ವಿಟಮಿನ್ ಡಿಫಿಷಿಯನ್ಸೀಸು, ಕ್ಯಾಲ್ಶಿಯಂ ಡಿಫಿಷಿಯನ್ಸೀಸು, ವಿಟಮಿನ್ 12 ಡಿಫಿಷಿಯನ್ಸಿ ಇವೆಲ್ಲ ನೋಡ್ತೀವಿ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ಫೆಕ್ಷನ್ ಥಿಯರಿ ಆಲ್ಸೋ. ಇನ್ಫ್ಲಮೇಟ್ರಿ ಹೆಂಗೆ ಬರುತ್ತೆ, ಇನ್ಫ್ಲಮೇಷನ್ ಯಾವಾಗಿಂದ ಬರ್ತಾ ಇದೆ, ಏನು ಕತೆ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಮಗೆ ಕೆಲವೊಂದು ಸತಿ ಬ್ಲಡ್ ಟೆಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಗೌಟ್ ಆಗಿರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಎಕ್ಸ್ಟ್ರಾ ಡಿಸೀಸಲ್ಲಿ. ಡೋಂಟ್ ಟ್ರೀಟ್ ದ MRI ರಿಪೋರ್ಟ್, ಟ್ರೀಟ್ ದ ಪೇಷಂಟ್. ಬರೀ MRI ಸಿಕ್ಬಿಟ್ಟಿದೆ, ನಾನು ಡಯಾಗ್ನೋಸಿಂದ ಬಂದಿದ್ದೀನಿ, ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋಂಗಿಲ್ಲ. ಯು ಅಲೋ ಡಾಕ್ಟರ್ ಟು ಡಯಾಗ್ನೋಸ್ ಪ್ರಾಪರ್ಲಿ, ಗಿವ್ ಹಿಮ್ ಆಲ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ವಾಟ್ ಯು ಹ್ಯಾವ್. ಇದಾದಮೇಲೆ ನೀವು ಅವ್ರಿಗೆ ಕೇಳಿ ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕೆ. ನಮ್ಮಲ್ಲಿ ಸಾಕಷ್ಟು ಜನಗಳಿಗೆ ಈ ಲೋ ಬ್ಯಾಕ್ ಆಗಿರ್ಬೋದು, ಸಿಯಾಟಿಕ್ ಆಗಿರ್ಬೋದು, ಗೌಟ್ ಆಗಿರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಇವರೆಲ್ಲರೂ ಚೆನ್ನಾಗಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಜಸ್ಟ್ ಎಕ್ಸ್ರೇ ಮಾತ್ರ ಸಾಕಾಗುತ್ತಾ ಅಥವಾ MRI ಮಾತ್ರ ಸಾಕಾಗುತ್ತೆ ಅಲ್ಲ. ಇದ್ರ ಜೊತೆಗೆ ಕ್ಲಿನಿಕಲ್ ಸಿಂಪ್ಟಮ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಯು ಶುಡ್ ನೋ ವಾಟ್ ಎಕ್ಸ್ರೇ ಕ್ಯಾನ್ ಡಿಫೈನ್, ವಾಟ್ MRI ಕ್ಯಾನ್ ಡಿಫೈನ್, ಆ್ಯಂಡ್ ಹೌ ಡಾಕ್ಟರ್ ಡಿಫೈನ್ಸ್ ಯುವರ್ ಪ್ರಾಬ್ಲಮ್. ಥ್ಯಾಂಕ್ ಯು.